ಬರೋರೆ ಬರೋರೆ ಬಂದ್ರ್ಯಾ? ಬನ್ನಿ ಬನ್ನಿ. ಇನ್ನು ಕೋಳಿ ಕೂಗಿ ಮೊಟ್ಟೆ ಇಡೋ ಒತ್ತಾದ್ರು ಇನ್ನೂ ಯಾಕೆ ಬಂದಿಲ್ಲ ಅಂತ ನೆನ್ಸ್ಕೊತಿದ್ದಿ. ಮತ್ತೆ ಅಟ್ಟಿ ಕ್ಯಾಮೆ ಎಲ್ಲ ಮುಗೀತಾ? ಅಟ್ಟಿ ಸಾರಿಸಿದ್ದು, ಮುಸ್ರೆ ತಿಕ್ಕಿದ್ದು. ಏನ್ ಬರೋರೆ, ನಿಮ್ ಜೊತೆ ಮಾತಾಡಿ ಬೇಜಾರ್ ಕಲ್ಯಾಣ ಅಂತ ಬಂದ್ರೆ ಬೇಜಾರಾಗೋ ಆ ಕೆಲ್ಸದ ಬಗ್ಗೆನೇ ಮಾತಾಡ್ತಿರಲ್ಲ. ಸರಿ ಆಯ್ತು, ಬಂದ್ ವಿಷಯ ಏನ? ನನ್ಗೊಂದು ಕನ್ಸು ಬಿದ್ದಿತ್ತು. ಏನಂತ? ರೋಡಲ್ಲಿ ಇರೋರೆಲ್ಲ ನಿಮ್ನ ಅಟ್ಟಾಡ್ಸ್ಕೊಂಡ್ ಹೊರ್ದಂಗ? ಇಲ್ಲ, ನೀವು ಓಡ್ಕೊಂಡ್ ಮುತ್ಕೊಟ್ಟಂಗೆ. ಬರೋರೆ, ಓಡಿಸ್ಕೊಳ್ಳೋ ಜಾಯಮಾನ ನಂದಲ್ಲ. ಆಯ್ತು, ನಿಮ್ ಕನ್ಸ್ ಬಗ್ಗೆ ಹೇಳಿ. ಬರೋರೆ, ಅದು ಅಂತಿಂತ ಕನ್ಸಲ್ಲ. ಒಂದು ಸಲ ಸ್ವರ್ಗದ ಬಾಗ್ಲಿಗೆ ಹೋಗಿ ಬಂದಂಗಿತ್ತು. ಸದ್ಯ ಹೋಗಿದ್ದೀನಿ ಅಂತ ಅಲ್ಲೇ ಇರ್ಲಿಲ್ವಲ್ಲ? ಯಾಕೆ ಬರೋರೆ, ನಿಮ್ಗೂ ನಾನು ಬದುಕಿರೋದು ಇಷ್ಟ ಇಲ್ವಾ? ಆಯ್ತು, ನಿಮ್ ಕನ್ಸ್ ಬಗ್ಗೆ ಹೇಳಿ. ಒಂದು ಸುಂದರವಾದ ಸಮುದ್ರ, ನೀರೆಲ್ಲ ನೀಲಿ ನೀಲಿ. ಯಾಕೆ? ಆಕಾಶ ನೀಲಿ ಇತ್ತು, ಅದಕ್ಕೆ ನಾನು ವೇಟ್ ಹಾಕೊಂಡು ಒಂದು ವೈಟ್ ಬೋಟ್ ಮೇಲೆ ನಿಂತಿದ್ದೆ. ಆ ಕಡೆಯಿಂದ ನನ್ನ ಸಿಂಡ್ರಲ್ಲ ವೇಟ್ ಹಾಕೊಂಡು ಬಂದ್ಲು. ಯಾರು? ಮಧುರ ಅವರ? ಅವಳಲ್ಲ ಬರೋರೆ. ಮತ್ತಿನ್ಯಾರ? ನಾನು. ನೀನಾ? ನಾನೇ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಮ್ಮ ಮನೆ ರಿನೋವೇಷನ್ ವರ್ಕ್ ನಡೀತಾ ಇದೆ, ಅದಕ್ಕೆ ನಿಮ್ಮನೆ ಪಕ್ಕದ ಮನೆಗೆ ರೆಂಟಿಗೆ ಬಂದಿದ್ದೀನಿ. ಅದಕ್ಕೆ ನಮ್ಮ ಅಟ್ಟಿಗೆ ಯಾಕೆ ಬಂದ್ರು? ಅದು ನನ್ಗೆ ಅವಾಗವಾಗ ಕುಡಿಯೋ ಅಭ್ಯಾಸ. ಅಂದ್ರೆ ಅವಾಗವಾಗ ಕಾಫಿ ಕುಡಿಯೋ ಅಭ್ಯಾಸ ಅಂದೆ. ನಮ್ಮ ಅಟ್ಟಿಲಿ ಕಾಫಿ ಟೀ ಮಾಡ್ತೀವಂತ ಬಾರ್ಡರ್ ಹಾಕೊಂಡಿದೀವ? ಬರೋರೆ, ಅದು ಬಾರ್ಡರ್ ಅಲ್ಲ, ಬೋರ್ಡ್. ಹೇಳಿದ್ರಿ ಜಾಡ, ಅದನ್ನ ಹಾಕೊಂಡಿದೀವ? ನಿಮ್ಮ ಮನೇಲಿ ಕಾಫಿ ಟೀ ಸಿಗುತ್ತೆ ಅಂತ ನಾನು ಇಲ್ಲಿ ಬರ್ಲಿಲ್ಲ. ನಮ್ಮ ಮನೇಲಿ ಸಕ್ಕರೆ ಖಾಲಿ ಆಗಿತ್ತು, ಸೊ ನಿಮ್ಮ ಮನೆಯಿಂದ 1 ಕಪ್ ಸಕ್ಕರೆನ ಸಾಲ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಓ ಅಷ್ಟೇಯಾ? ನೀವ್ ಇಲ್ಲೇ ಇರಿ, ನಾವು ಒಳಕೋಗಿ ತಗೋಬತ್ತೀವಿ. ಯಾಕ ನನ್ ರಾಜ ಹೆದ್ರಕೊಂಡು ಹೋಗ್ತಾ ಇದ್ಯಾ? ಒಂದ್ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಾರ್ದಾ? ನಿಮ್ಮನ್ನ ಯಾಕೆ ನಾನು ನೋಡ್ಬೇಕು? ಬೇಕ್ರಿಯಲ್ಲಿ ರಾಶಿ ಸ್ವೀಟ್ಸ್ ಇದ್ರು ಯಾಕೆ ಎಲ್ಲರ ಕಣ್ಣು ರಸಗುಲ್ಲ ಮೇಲೆ ಹೋಗುತ್ತೆ ಹೇಳು? ನೋಡಿ, ಈ ರೀತಿ ಮುಟ್ಟಿ ಮಾತಾಡ್ಸೋದನ್ನ ಇಟ್ಕೊಬೇಡಿ. ಯಾಕೆ, ಸ್ನಾನ ಮಾಡಿಲ್ವಾ? ಆದ್ರೂ ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಹೌದು, ಇನ್ನು ಸಿಂಡ್ರಲ್ಲ ಕತೆ ಹೇಳ್ತಾ ಇದ್ದೆ, ನನಗೂ ಹೇಳು. ಪರ್ವರೇ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ. ಜಾನಿ ತಕೊಳ್ಳಿ ಸಕ್ಕರೆ. ಜಾನಿಯವರಲ್ಲಿ ಕಾಣಿಸ್ತಾ ಇಲ್ವಲ್ಲ? ಏನೋ ಕೆಲಸ ಇದೆ ಅಂತ ನಿಮ್ಗೆ ಹೇಳಿ ಹೋದ್ರಲ್ಲ. ಓ ಹಂಗ? ಪಾರೋರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ಇಸ್ಕೊಂಡಿರೋ ಸಕ್ಕರೆನ ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ಪರವಾಗಿಲ್ಲ, ನೀವು ಇಟ್ಕೊಳ್ಳಿ. ಅಯ್ಯೋ, ನೀವು ಎಷ್ಟು ಒಳ್ಳೆಯವರು. ಇನ್ಮೇಲೆ ನನಗೆ ಸಕ್ಕರೆ ಬೇಕಾದಾಗೆಲ್ಲ ನಿಮ್ಮ ಮನೆಗೆ ಬರ್ತೀನಿ. ಚಲ್ ಅನ್ನೋ ಗೆಜ್ಜೆ ಶಬ್ದದಲ್ಲಿ ಪಳ್ಳಂತ ಚಿಮ್ಮಿದ ರಕ್ತದ ಗುರುತು ಹುಡುಕ್ತಾ ಹೋದಾಗ ಬಾಗ್ಲಿಗೆ ಬೀಗ ಹಾಕಿತ್ತು. ಆದರೂ ರಕ್ತದ ಹೆಜ್ಜೆ ಗುರುತು ಹುಡುಕ್ತಾ ಹೋದಾಗ ಅಬ್ಬಾ, ಈ ಕತೆಗಾರ ಕಾಳೇನವರು ಎಷ್ಟು ಚೆನ್ನಾಗಿ ಕತೆ ಬರೀತಾರಂದ್ರೆ ಕಡೆವರೆಗೂ ಕೊಲೆಗಾರ ಯಾರು ಅಂತಾನೆ ಗೊತ್ತಾಗಲ್ಲ. ಅಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿರ್ತಾರೆ. ಮಧುರ ಅವ್ರೆ, ಇದೇನು ಒಬ್ಬೊಬ್ಬರೇ ಮಾತಾಡ್ಕೊತಾ ಇದಾರಿ? ಗೌಡ್ರೆ, ಕತೆಗಾರ ಕಾಳೇನವ್ರು ಬರ್ತಿರೋ ಕಾಣದ ಮಸಣದ ಕತೆ ಓದ್ತಿದ್ದೀನಿ. ಮಧುರ ಅವ್ರೆ, ನೀವು ಅವ್ರ ಕತೆಗಳನ್ನ ಓದಿರಿ? ಅಂದ್ರೆ ನೀವ್ ಅವ್ರ ಕತೆ ಓದ್ತೀರಾ? ಬರ್ದವ್ರು ಅವ್ರ ಕತೆಗಳನ್ನ ಓದ್ತಾರ ಇಲ್ವೋ ಗೊತ್ತಿಲ್ಲ, ನಾನಂತೂ ಓದ್ತಾನೆ ಇರ್ತೀನಿ. ಏನಿ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಪ್ರಯಾಣಿಕರ ಗಮನಕ್ಕೆ ಅವ್ರು ಬರ್ದಿರೋ ಕತೆನ ಅವರೇ ಓದ್ದೆ, ನೀವ್ ಹೇಗೆ ಓದ್ತೀರಾ? ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಬರೆದಿರೋ ಪ್ರೇಮ ಪತ್ರನ ನೀವು ಓದ್ತಾರೆ ಬಿಟ್ಟರೆ, ನಾನಂತೂ ಓದ್ತೀನಲ್ಲ ಹಂಗೆ ಶಾನ ಪ್ರೀತಿಯಿಂದ ಓದ್ತೀನಿ ಅಂದಿ. ರಾತ್ರಿ ತುದಿಲಿ ಕ್ಯಾಂಡ್ಲ್ ಹಚ್ಚಿದ್ರೆ ಅವ್ರು ಬರ್ದಿರೋ ಕ್ರೈಮ್ ಸ್ಟೋರೀಸ್, ಕೊಲೆ ಆಗೋ ಮುನ್ನ ಕೊನೆ ಮಾತು, ದ್ವೇಷಕ್ಕೆ ದ್ವೇಷ, ಇದನ್ನೆಲ್ಲ ಓದಿದಿರಾ? ಅಷ್ಟೇನು ಮಧುರ ಅವ್ರೆ, ನಮ್ಮಟ್ಟಿ ಹೃದಯದಲ್ಲಿ ಎದುರಟ್ಟಿಯ ಪ್ರೀತಿಯನ್ನ ಕತೆದಲ್ಲ, ಅದನ್ನ 5 ಸತಿ ಓದಿನಿ ಅನ್ನಿ. ಗೊತ್ತು ಗೊತ್ತು, ಎದುರು ಮನೆಯವಳನ್ನ ಪ್ರೀತಿಸಿದ್ದಕ್ಕೆ ಆ ವ್ಯಕ್ತಿ ಕೊಲೆ ಆಗ್ತಾನಲ್ಲ, ಆ ಕತೆ ತಾನೆ? ಹೌದ್ರೆ ಈ ಕತೆಲೂ ಅಷ್ಟೇ. ಒಂದು ಥ್ರೆಡ್ ಹಿಡ್ಕೊಂಡು ಈ ಕತೆನ ಎಷ್ಟು ಚೆನ್ನಾಗಿ ಬರ್ತಿದಾರಂದ್ರೆ ಆಲ್ಮೋಸ್ಟ್ ಬುಕ್ ಮುಗಿಸ್ತಿದ್ದೀನಿ. ಇನ್ನೇನು 5 ಪೇಜ್ ಇದೆ ಅಷ್ಟೇ. ಕೊಲೆಗಾರ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರ ಕತೆಗಳೇ ಹಂಗ ಮಧುರ ಅವ್ರ, ಕಡೆ ಪೇಜವ್ರಿಗೂ ಗೊತ್ತಾಗಲ್ಲ, ಕೊನೆ ಪ್ಯಾರದಲ್ಲಿ ಗೊತ್ತಾಯ್ತದೆ ಕೊಲೆ ಮಾಡ್ರದ ಅಟ್ಟಿ ಕೆಲಸ್ತವ್ರಿ ಅಂತ. ಕ್ಲೈಮ್ಯಾಕ್ಸ್ ಹೇಳಿ ಓದೋ ಇಂಟ್ರೆಸ್ಟ್ ನೆಲ್ಲ ಹಾಳು ಮಾಡ್ಬಿಟ್ರಲ್ಲ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಏನ್ ಮಧು, ಗೌಡ್ರಿಗೇನೋ ಬೈತಾ ಇದೆಯಾ? ನೋಡಿ ಜಾನಿ, ಕತೆನ ಅಷ್ಟು ಇಂಟ್ರೆಸ್ಟ್ ಅಲ್ಲಿ ಓದ್ತಿದ್ರೆ ಕ್ಲೈಮ್ಯಾಕ್ಸ್ ಹೇಳಿ ಓದೋ ಇಂಟ್ರೆಸ್ಟ್ ನೆಲ್ಲ ಹಾಳು ಮಾಡ್ಬಿಟ್ರು. ಬುದ್ಧಿನೇ ಹಾಳು ಮಾಡೋದ್ ತಾನೆ. ಓ ಅನೇಪ್ನವ್ರೆ, ನಾನೇನ್ ಬೇಕು ಅಂತ ಹೇಳಲಿಲ್ಲ, ಏನೋ ಮಾತಾಡ ಬರ್ದಲ್ಲಿ ಬಂದ್ಬಿಡ್ತಪ್ಪ. ಹೋಗಿ ಗೌಡ್ರೆ, ನಿಮ್ಮಿಂದಾಗಿ ನಾನು
ಬುಕ್ ಓದೋ ಕ್ಯೂರಿಯಾಸಿಟಿ ಎಲ್ಲ ಹೊಟ್ಟೋಯ್ತು. ಹೋಗ್ಲಿ ಬಿಡು ಮಧು, ಬೇರೆ ಬುಕ್ ತಂದು ಕೊಡ್ತೀನಿ, ಓದಿವಂತೆ. ಜಾನಿ, ನಿಮ್ ಕಣ್ಣಿಗೆ ನಾನು 1ನೇ ಕ್ಲಾಸ್ ಮಗು ತರ ಕಾಣ್ತಿದ್ದೀನಾ? ನೆಟ್ಟಿಗೆ ಸಂಸಾರ ಮಾಡಿದ್ರೆ 3ನೇ ಕ್ಲಾಸ್ ಕೂಸು ಮಗ್ಳಲ್ಲಿ ಇರ್ಬೇಕಿತ್ತು. ಸರಿಯಾಗಿ ಹೇಳಿದ್ರಿ ಮಧುರ ಅವ್ರ ಹಿಂದಿ. ರೀ ಗೌಡ್ರೆ, ಲೀಕ್ ಆಗಿರೋ ಸಿಲಿಂಡರ್ಗೆ ಬೆಂಕಿ ಹಚ್ಚಕ್ ಬರಬೇಡಿ, ಸುಮ್ಮನೆ ಕೂತ್ಕೊಳ್ರಿ. ಆಫ್ಟರ್ ಆಲ್ ಒಂದು ಕತೆ ಬುಕ್ಗೆ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಜಾನಿ, ನಿಮ್ಗೆ ಗೊತ್ತಲ್ವಾ ಕಾಳೆನವ್ರ ಕತೆ ಅಂದ್ರೆ ನನಗೆ ಎಷ್ಟು ಇಷ್ಟ ಅಂತ. ಅವ್ರಿಗೂ ಮಾಡಕ್ ಕೆಲಸ ಇಲ್ಲ, ತೋಚಿದ್ ಗೀಚ್ತಿರ್ತಾರೆ. ನಿನ್ಗೂ ಮಾಡಕ್ ಕೆಲಸ ಇಲ್ಲ, ಅವ್ರು ಗೀಚಿದನ್ನೆಲ್ಲ ಓದ್ತಿರ್ತೀಯ. ಜಾನಿ, ನನ್ ಕಾಳೆ ಅವ್ರ ದೊಡ್ಡ ಫ್ಯಾನು. ಅವ್ರ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ನಿಮ್ಮನ್ನೇ ಹೊಡೆದು ಫ್ಯಾನ್ ನೇತಾಕ್ಬಿಡ್ತಾರೆ. ಮನೆನಾ ನಿಮ್ಮ ಮನೆ ಅಂತಾನೆ ಅನ್ಕೊಳ್ಳಿ. ಅನ್ಕೊಂಡ್ಬಿಟ್ರೆ ಬರ್ಕೊಟ್ಬಿಡ್ತೀರಾ? ಮನೆಗೆ ಸಂಬಂಧಪಟ್ಟವ್ರು ಅವ್ರು ಬರ್ಕೊಟ್ರೆ ಬರ್ಸ್ಕೊಳ್ಳಿ. ಸೂರಿ, ಯಾರು ಇವ್ರು? ಅರೆ, ಇವ್ರು ಯಾರು ಅಂತ ಗೊತ್ತಿಲ್ವಾ? ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಲೇ, ಯಾರು ಅನ್ಕೊಂಡಿಲ್ಲ, ಅದಕ್ಕೆ ಕೇಳ್ತಿರೋದು ಯಾರು ಅಂತ. ಇವರು ದ ಫೇಮಸ್ ಸ್ಟೋರಿ ರೈಟರ್, ಕತೆಗಾರ ಕಾಳಯ್ಯ. ಸೂರಿ, ನೀನ್ ನಿಜ ಹೇಳ್ತಿದ್ಯಾ? ಹೌದು, ಡೌಟ್ ಇದ್ರೆ ಇವ್ರನ್ನೇ ಕೇಳಿ. ಸರ್, ನೀವು ಕತೆಗಾರ ಕಾಳೆನವ್ರ? ಎಲ್ರು ನನ್ನ ಹಾಗೆ ಕರೀತಾರೆ. ಅಂದ್ರೆ ಪುಸ್ತಕ ಬರೆಯೋ ಕತೆಗಾರ ಕಾಳಯ್ಯ ಅವರು ನೀವೇ? ಹೌದು. ನಿನಗಷ್ಟು ಡೌಟ್ ಇದ್ರೆ ಸತ್ತೋಗಿರೋ ನಮ್ಮ ಅಪ್ಪನ ಕರೆಸಿ DNA ಟೆಸ್ಟ್ ಮಾಡು. ಸರ್, ನಾನ್ ನಿಮ್ ದೊಡ್ಡ ಫ್ಯಾನ್. ಕರೆಂಟ್ ಬಿಲ್ ಜಾಸ್ತಿ ಆಗತ್ತೆ ಅಂತ ನಾನು ಫ್ಯಾನ್ ಉಪಯೋಗಿಸೋದಿಲ್ಲ. ಬೀಸಣಿಗೆಲೆ ಗಾಳಿ ಬೀಸ್ಕೋತೀನಿ. ಇವ್ರು ಯಾವ ಸೀಮೆ ಕಥೆಗಾರರು ಮಧು, ಏನೇ ಕೇಳಿದ್ರು ಉಲ್ಟಾ ಉತ್ತರ ಕೊಡ್ತಾರೆ. ಈ ಕತೆಗಾರ್ರಿ ಹಿಂಗೆ ಅಣ್ಣಪ್ಪನವ್ರೆ, ಅವರು ಇಬ್ರು ಸ್ವಲ್ಪ ಸೈಲೆಂಟ್ ಆಗಿರ್ತಾರ? ಸೂರಿ, ಇಷ್ಟ ದಿನ ಇವ್ರು ಕಾಣಿಸ್ತಾನೆ ಇರ್ಲಿಲ್ಲ. ಹೊಗೆ ಕುತ್ಕೊಂಡ್ಬಿಟ್ಟಿರೋ ಅನ್ಕೊಂಡಿದ್ದಿ. ಎಲ್ಲಿ ಹೋಗಿದ್ರಂತೆ? ಹುಚ್ಚಾಸ್ಪತ್ರೆ ಇದ್ರಂತೆ. ಏನ್ ಹೇಳ್ತಿದ್ಯಾ? ಹೌದು, ಯಾವ್ದೋ ಕತೆ ಬರ್ದು ಬುದ್ಧಿ ಭ್ರಮಣೆ ಆಗಿ ಹುಚ್ಚಾಸ್ಪತ್ರೆ ಸೇರ್ಕೊಂಡಿದ್ರಂತೆ. ಅಲ್ಲಿ ರಿಲೀಸ್ ಆಗಿ ಏಕಾಂಗಿಯಾಗಿ ಓಡಾಡ್ತಾ ಇದ್ರು, ನಾನ್ ಕರ್ಕೊಂಡ್ ಬಂದೆ. ಲೇ ಬಾಂಡ್ಲಿ, ಇವ್ರನ್ನ ಯಾಕೋ ನಮ್ಮನೆ ಕರ್ಕೊಂಬಂದೆ? ಜಾಗ ಬದಲಾದ್ರೆ ಮನಸ್ಸು ಬದಲಾಗುತ್ತೆ ಅಂತ ಅಲ್ಲಿ ನಿಂತು ಡಾಕ್ಟರ್ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಸೂರಿ, ಇವ್ರನ್ನ ನಮ್ಮ ಮನೆ ಕರ್ಕೊಂಡ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಸರ್, ನೀವು ನಮ್ಮ ಮನೇಲಿ ಎಷ್ಟು ದಿನ ಬೇಕಿದ್ರು ಇರ್ಬೋದು, ಅದೇ ಒಂದ್ ಕಂಡೀಷನ್. ಏನದು? ನೀವ್ ಬರೆಯೋ ಕತೆನ ನಮಗ ಆಗಾಗ ಹೇಳ್ತಿರ್ಬೇಕು. ದಿನ ಹೇಳ್ತೀನಿ ಬಿಡಿ. ಮಧು, ನೀವ್ ಸ್ವಲ್ಪ ಸುಮ್ಮನಿರೋದೇ ಒಳ್ಳೇದು. ಕತೆಗಾರ ಕಾಳಯ್ಯನವ್ರೆ, ನಿಮ್ ನೆಕ್ಸ್ಟ್ ಕತೆ ಯಾವ್ದಾ? ಕೊಟ್ಟಮ್ಮನ ಪೆಟ್ಟು. ಟೈಟಲ್ ಸೂಪರ್ ಆಗಿದೆ. ಕತೆನೂ ಸೂಪರ್ ಆಗಿರುತ್ತೆ. ನಾನು ರೆಸ್ಟ್ ಮಾಡಬೇಕು, ರೂಮ್ ತೋರಿಸ್ತೀರಾ? ಅಯ್ಯೋ, ಅಷ್ಟೇ ತಾನೆ, ಬನ್ನಿ ತೋರಿಸ್ತೀನಿ. ಅಂಕಲ್, ಬ್ಯಾಗ್ ತಗೊಳ್ಳಿ. ಲೈ, ಆ ಕತೆಗಾರರಿಗೆ ಆಶ್ರಯ ಕೊಡ್ಲೇಬೇಕು ಅಂತ ಇದ್ದಿದ್ರೆ ನಿಮ್ಮನೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದನ್ನ ಬಿಟ್ಟು ನಮ್ಮನೆಗೆ ಯಾಕೋ ಕರ್ಕೊಂಡ್ ಬಂದೆ? ಅವ್ರ ನೆಪದಲ್ಲಿ ನನಗೆ ಹೊತ್ತೊತ್ತಿಗೆ ಊಟ ತಿಂಡಿ ಸಿಗುತ್ತಲ್ಲ, ಅದಕ್ಕೆ. ಚಿಕ್ಕವ್ವ, ಚಿಕ್ಕವ ಅಲ್ಲ, ಅತ್ತಿಗೆವ ಅಂತ ಕರೀರಿ. ಅದ್ಕೆವ್ವ, ನೀವು ಸ್ಯಾನೆ ಒಳ್ಳೆಯವರು, ಅದ್ರ ಗೌಡ್ರೆ ಸ್ಯಾನೆ ಕಂಜೂಸು. ನಮ್ ಬಾವನ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಉಂಡಿ ದರ್ಗಲ್ಲ ಅಲ್ವಾ ನಿಮ್ಗೆ? ಮತ್ತು ಇನ್ನೇನು ಹೇಳಿ, ನಾನು ಯಾವಾಗ ಮನೆಗೆ ಬಂದ್ರು ತಿನ್ನಕ್ಕೆ ಕುಡಿಯೋಕ್ಕೆ ಏನಾರ ಕೊಡ್ತಾ ಇರ್ತೀರಾ. ಅದ್ರ ಗೌಡ್ರ ಜೊತೆ ಬೆಳಗಿಂದ ಸಾಯಂಕಾಲದವರೆಗೂ ಇರ್ತೀನಿ. ತಿನ್ನೋಕೊಂದು ಚಾಕ್ಲೇಟ್ ಕೊಡ್ಸಲ್ಲ. ಹಾಕೊಳಕ್ ಚಡ್ಡಿ ಕೊಡ್ತಾರಲ್ಲ, ಸಾಕ್ಬಿಡ. ಮಣ್ಣಂಗಟ್ಟಿ ಏನೂ ಇಲ್ಲ, ನನಗೆ ಕೊಟ್ಟಿರೋ ಚಡ್ಡಿಗೆ ಕೊಡ್ಬೇಕಾಗಿರೋ ಸಂಬಳದಲ್ಲಿ ಮುರ್ಕೋತಾರೆ. ಅಯ್ಯ ರಾಜೂರೇ, ನೀವ್ ಯಾಕೆ ಇದಕ್ಕೆ ಈ ಪಾಟಿ ಬೇಜಾರ್ ಮಾಡ್ಕೊಂಡಿರಿ? ನಮ್ ಮಟ್ಟಿಲಿ ನಮ್ ಬಾವನ್ ಅರ್ಥೋಗಿರೋ ಚಡ್ಡಿಗಳವೆ, ಅವನ್ನೇ ಕೊಡ್ತೀನಿ, ಖುಷಿಯಾಗಿ ಹಾಕೊಳ್ಳಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಸರ್, ಒಂದು ನಿಮಿಷ ಇಲ್ಲಿ ನಿಂತೀನಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಇದು ನನಗೆ ತುಂಬಾ ಬೇಕಾಗಿರೋರು ಮನೆ. ಅದಕ್ಕೆ ನಾನೇನ್ ಮಾಡ್ಲಿ? ಮತ್ತೇಕೆ ಮನೆ ನೋಡ್ಬೇಕು ಅಂತ ಕರ್ಕೊಂಬಂದ್ರಿ? ಜಾನಿಯವರೇ, ಯಾರ ಇವರು? ಅವರೇ, ಇವರು ಫೇಮಸ್ ಸ್ಟೋರಿ ರೈಟ್ರು. ಡೌರಿಗೇಟ್ರು? ಅವರೇ, ಅದು ಡೌರಿಗೇಟ್ರು ಅಲ್ಲ, ಸ್ಟೋರಿ ರೈಟ್ರು. ಹೇಳಿದ್ರಿ ಜಾಡ. ನೀವು ಯಾವ್ಯಾವ ತರ ಕತೆಗಳನ್ನ ಬರೀತೀರಾ? ಸಿನಿಮಾ ಕತೆ, ಸೀರಿಯಲ್ ಕತೆನೂ ಬರೀತೀರಾ? ಅಕಸ್ಮಾತ್ ಏನಾದ್ರೂ ಬರೆದ್ರೆ ನಮ್ಮಿಬ್ರನ್ನ ಹಾಕೊಳ್ಳಿ. ಈ ಕಥೆಯಲ್ಲಿ ನೀವಿಬ್ರು ಇದ್ದೀರಾ? ಅಂದ್ರೆ ಆ ಕತೆಲಿ ನಾವೇ ಹೀರೋನಾ? ಸಾಯೋರೆಲ್ಲ ಹೀರೋ ಅನ್ನೋ ಹಾಗಿದ್ರೆ ನೀವು ಹೀರೋ. ನೀವ್ ಯಾವ ತರ ಕತೆಗಳನ್ನ ಬರೀತೀರಿ? ಅಂದ್ರೆ ನಾನ್ ಬರ್ದಿರೋ ಕತೆ ನೀನ್ ಓದಿಲ್ಲ ಅಂತ ಆಯ್ತು. ನೀವು ಬರ್ದಿದ್ದೀರಂತ ನಾವು ಓದಿಲ್ಲ. ಅಯ್ಯೋ, ಹಂಗೇನಿಲ್ಲ, ನಾವು ಓಸಿ ಪುಸ್ತಕ ಓದೋ ಅಭ್ಯಾಸ ಕಡಿಮೆ. ನೀವು ಕತೆ ಹೇಳಿದ್ರೆ ನಾನು ಚಂದ ಕೇಳಿಸ್ಕೋತೀನಿ. ನೀವು ಕೇಳಿದಾಗ ನಾನ್ ಕತೆ ಹೇಳಲ್ಲ, ನಾನ್ ಕತೆ ಹೇಳಿದಾಗ ನೀವು ಕೇಳಬೇಕು. ಬರೋರೆ, ಅವ್ರು ಸ್ವಲ್ಪ ಹಾಗೆ ಕೊಂಕಣ ಸುತ್ತಿ ಮೇಲರಿಗೆ ಬರ್ತಾರೆ. ಹೋಗ್ಲಿ ಬಿಡಿ ಜಾನಿಯವರೇ, ವಯಸ್ಸಾದವ್ರಲ್ವಾ, ನಾವೇ ಅಡಿಗೇಟ್ ಮಾಡ್ಕೊಳ್ಳವು. ಬರೋರೆ, ಅದು ಅಡಿಗೆಟ್ ಅಲ್ಲ, ಅಡ್ಜಸ್ಟ್. ಹೇಳಿದ್ರಿ ಜಾಡ, ಅದನ್ನೇ ಮಾಡ್ಕೊಳ್ಳಿ. ಏ,
ನೀವು ಅನ್ಕೊಂಡಷ್ಟು ವಯಸ್ಸಾಗಿಲ್ಲ ನನಗೆ, ಈಗ ಸಂಸಾರ ಮಾಡೋಷ್ಟು ಶಕ್ತಿ ಇದೆ. ನಾನು ಬರ್ತೀನಿ. ಸೀರಿ ಕಾಪಿ ಕಾಯಿಸ್ಕೊಂಬತ್ತೀನಿ, ಕಾಪಿ ಕುಡ್ಕೊಂಡು ಹೋಗಿವ್ರಂತೆ. ಅದೆಲ್ಲ ಏನು ಬೇಡ, ನನ್ನ ಕತೆಗೆ ಏನಾದರೂ ಸಿಗತ್ತೇನೋ ನೋಡೋಣ ಅಂತ ಬಂದೆ, ಸಿಕ್ತು, ನಾನು ಬರ್ತೀನಿ. ಕತೆಗಾರ್ರೆ, ನೀವು ಬರೀತಿರೋ ಹೊಸ ಕತೆ ಹೆಸರೇನು? ಕೊಟ್ಟಮ್ಮನ ಪೆಟ್ಟು. ಅಂದ್ರೆ ಆ ಅಮ್ಮ ಪೆಟ್ಟು ಕೊಡ್ತಾನೆ ಇರ್ತಾಳೆ. ಕತೆ ಶುರು ಆದ್ಮೇಲೆ ಸಾರಾಂಶ ಗೊತ್ತಾಗುತ್ತೆ. ಭಯ ಉಡ್ಸೋತರ ಇದೆಯಲ್ರಿ. ಭಯ ಆಗ್ಲಿ ಅಂತಾನೆ ನಗ್ತಾ ಇರೋದು. ಇರೋ ಹಾಫ್ ಮೆಂಟ್ಲುಗಳ ಜೊತೆ ಇವರೊಬ್ರು ಸೇರ್ಕೊಂಡ್ಬಿಟ್ರಲ್ಲಪ್ಪ. ಒಳ್ಳೇದಾಯ್ತು ಬಿಡೋ, ಈಗಿರೋ ಹಾಫ್ ಮೆಂಟ್ಲುಗಳೆಲ್ಲ ಫುಲ್ ಮೆಂಟ್ಲಾಗ್ಬಿಡ್ತಾರೆ. ನಮ್ಮನೆ ಊಟ ಇಷ್ಟ ಆಯ್ತಾ? ಏನೇ ಆದ್ರೂ ಹುಚ್ಚಾಸ್ಬಿಟ್ರೆ ಅಷ್ಟು ರುಚಿಯಾಗಿರ್ಲಿಲ್ಲ. ನಾವು ಕೇಳಿದ್ದು ನಮ್ಮನೆ ಅಡಿಗೆ ರುಚಿಯಾಗಿತ್ತ ಇಲ್ವಾ ಅಂತ. ಎಷ್ಟು ರುಚಿ ಇದ್ರೇನ್ರಿ, ಉಂಡ ಮೇಲೆ ಮಣ್ಣೆ ತಾನೇ. ಹೋಗಿದ್ರೆ ಮಣ್ಣೆ ತಿನ್ನಿ. ಜಾನ್, ಮತ್ತಿನ್ನೇನ್ ಮದು, ನಾನು ಅಷ್ಟು ಕಷ್ಟಪಟ್ಟು ಮಾಡಿರೋ ಅಡಿಗೆನ ಮಣ್ಗೋಲಿಸ್ತಾರ. ಓ ಅಣ್ಣಪ್ಪನವ್ರಿ, ಎಷ್ಟೇ ಆದ್ರೂ ಇವ್ರು ಬುದ್ಧಿಜೀವಿಗಳು, ಇವ್ರು ಆಡೋ ಮಾತುಗೊಂದು ಅರ್ಥ ಇರ್ತದೆ. ಫಿಲೋಸಫಿ ಹೇಳೋರೆಲ್ಲ ಬುದ್ಧಿಜೀವಿಗಳಾಗಲ್ಲ ಗೌಡ್ರೆ. ಇನ್ನೇನು ಲದ್ದಿಜೀವಿಗಳಾದಾರ? ಬುದ್ಧಿಜೀವಿಗಳೇ. ಜಾನ್, ಇವ್ರ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ಏನ್ ಮಾಡ್ತೀಯಾ? ನನಗೆ ಕೋಪ ಬಂದು ಕಚ್ಚಿ ನಿನ್ನ ನಾನಿಜ ಕಳಿಸ್ಬೇಕಾಗತ್ತೆ. ಹುಚ್ಚಾಸ್ಪತ್ರೆ ಕಳಿಸ್ತೀನಿ ಅಂತವ್ರೆ. ಇವ್ರ ಬಗ್ಗೆ ಬಿಡಿ, ನೀವು ಹೊಸ ಕತೆ ಬರ್ದಿದ್ದೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಇನ್ನೂ ಪೂರ್ತಿ ಬರ್ದಿಲ್ಲ, ಅದಾದ್ಮೇಲೆ ಹೇಳ್ತೀನಿ. ಎಷ್ಟು ಬರ್ದಿದ್ರೋ ಅಷ್ಟನ್ನ ಹೇಳಿ. ನನ್ನ ಕತೆ ಹೆಸರು ಕೊಟ್ಟಮ್ಮ ಕೊಟ್ಟ ಪೆಟ್ಟು. ಇವಳು ಹೇಗೆ ಅಂದ್ರೆ, ಪರಸ್ತ್ರೀಯರ ಮೇಲೆ ಕಣ್ಣಾಕೋ ಗಂಡಸನ್ ಕಂಡ್ರೆ ಇವಳಿಗಾಗಲ್ಲ. ಅಂಥವ್ರನ್ನ ಕಂಡ್ರೆ ತಕ್ಷಣ ಬಂದು ಧನ 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 ಅಂತ ಚಚ್ಚಾಕ್ಬಿಟ್ಟು ಹೋಗ್ತಾರೆ. ವಾವ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೇನಾಗುತ್ತೆ? ಒಂದಿನ ರಾತ್ರಿ ಅಂಥ ಪೊರ್ಕಿಗಳಿಗೆ ಹುಡಿಬೇಕು ಅಂತಾನೆ ಕೊಟ್ಟಮ್ಮ ಕುಂಟ್ತಾ ಕುಂಟ್ತಾ ಬರ್ತಾಳೆ. ಆಮೇಲೆ ಅಂಜಪ್ಪ ನಂಜಪ್ಪ ಅನ್ನೋ ಇಬ್ರು ಅದೇ ರಸ್ತೆಯಲ್ಲಿ ಕೂತ್ಕೊಂಡು ಪರಸ್ತ್ರೀ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೂರಿ, ನೆನ್ನೆ ನಿಂಗೊಂದು ಆಂಟಿ ತೋರಿಸಿದ್ನಲ್ಲ, ಆ ಆಂಟಿ ಇವತ್ತು ನಮ್ಮ ಅಂಗಡಿಗೆ ಬಂದಿತ್ತು. ನಾನಂತೂ ಫುಲ್ ರೇಕ್ಸ್ ಹಾಕ್ಬಿಟ್ಟೆ. ಲೇ, ನೀನ್ ರೇಗ್ಸಿದ್ದನ್ ಕೇಳಿ ನಾನ್ ಹೋಗಿ ರೇಗ್ಸಿದ್ದಕ್ಕೆ ಆಂಟಿ ನಾನು ನೋಡಿ ಪಕ್ಕ ಪಕ್ಕ ಅಂತ ನಗ್ಬಿಟ್ರು. ಆ ನಗು ನೋಡಿ ನಂಗೊಂಥರ ಆಗೋಯ್ತು. ನೋಡು ನೋಡು, ನೀನು ಆಂಟಿ ನಗು ಬಗ್ಗೆ ಮಾತ್ರ ಮಾತಾಡ್ಬೇಡ, ನಾನು ಮಾತ್ರ ಮಾತಾಡ್ಬೇಕು. ನೀನು ಮಾತಾಡ, ನಾನು ಮಾತಾಡ್ತೀನಿ. ಅದೆಲ್ಲ ಆಗಲ್ಲ, ನಾನು ಮಾತ್ರ ಮಾತಾಡ್ಬೇಕು. ಅವರಿಬ್ಬರು ಪರಸ್ತ್ರೀ ಬಗ್ಗೆ ಮಾತಾಡ್ತಾ ಇರೋವಾಗ ಊಹೇನು ಮಾಡೋಕ್ಕಾಗ್ದಿರೋ ಕೊಟ್ಟಮ್ಮ ಅವ್ರ ಎದುರುಗಡೆ ಬಂದು ನಿಲ್ತಾಳೆ. ಅವಳು ನೋಡಿದ ಕೂಡಲೇ ಅವರಿಬ್ರು, ಯಾರಮ್ಮ ನೀನು, ಇಷ್ಟೊತ್ತಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಕೊಟ್ಟಮ್ಮ ಎನ್ನುತ್ತಾ ಕೊಟ್ಟಮ್ಮ ಅವರಿಬ್ಬರಿಗೂ ಚೆನ್ನಾಗಿ ಕೊಡ್ತಾಳೆ. ಸೂಪರ್ ಟ್ವಿಸ್ಟ್. ಮುಂದೇನಾಗುತ್ತೆ? ಬರೆದ ಮೇಲೆ ಹೇಳ್ತೀನಿ. ತೊಂದರೆ ಇಲ್ಲ. ಕತೆಗಾರ ಕಾಳೇನವ್ರೆ, ನನಗೊಂದು ಅನುಮಾನ, ನೀನು ಯಾಕೆ ಮನುಷ್ಯನ ಹುಡ್ದೆ ಅಂತಾನ? ಸಮಾಧಾನ ಗೌಡ, ಸಮಾಧಾನ. ಅಲ್ಲ, ನಿಮ್ಮ ಕೊಟ್ಟಮ್ಮನಿಗೆ ಗಂಡಸರು ಕಂಡವ್ರ ಹೆಂಡ್ರ ಬಗ್ಗೆ ಮಾತಾಡ್ಕೊಳ್ಳೋದು ಹೆಂಗೆ ಗೊತ್ತಾದ್ದು? ಅದೇ ಕೊಟ್ಟಮ್ಮಂಗಿರೋ ಶಕ್ತಿ. ಅಂಥ ಪೊರಕೆಗಳಿಂದಾನೇ ಕೊಟ್ಟಮ್ಮ ಸತ್ತಿರ್ತಾಳೆ. ಅದಕ್ಕೆ ಅಂಥ ಪೊರಕೆಗಳು ಯಾವ ಬಿಲದಲ್ಲಿ ಅಡಗಿದ್ರು ಇಲಿ ಥರ ಹೊರಗಡೆ ಎಳೆದು ಬಾರಿಸ್ತಾಳೆ. ಅಲ್ಲೇಪ್ನವ್ರಿ, ಗುಡ್ ನೈಟ್. ಮದು, ಗುಡ್ ನೈಟ್. ಇಬ್ರಿಗೂ ಒಟ್ಟಿಗೆ ನಿದ್ದೆ ಬರ್ತಿದ್ಯಾ? ಕೊಟ್ಟಮ್ಮನ ಕತೆ ಕೇಳಿದ್ಮೇಲೆ ಬರಬಾರ್ದಿಲ್ಲ, ಇಬ್ರಿಗೂ ಒಟ್ಟಿಗೆ ಬರಲೇಬೇಕಲ್ಲ. ನಿನ್ನೆ ನಗರದಲ್ಲಿ 4 ಕಡೆ ದರೋಡೆ, ಕೋಣನಕುಂಟೆಯಲ್ಲಿ ಕೊಲೆ, ಕಮ್ಮನಹಳ್ಳಿಯಲ್ಲಿ ಮಣ್ಣು ಮುಚ್ಚಿ ಜೀವಂತ ಸಮಾಧಿ. ಈ ನ್ಯೂಸ್ ಪೇಪರಲ್ಲಿ ದಿನ ಒಂದಲ್ಲ ಒಂದು ಇಂಥ ಸುದ್ದಿನೇ ಬರ್ತಾ ಇರುತ್ತೆ. ಒಂದಾದರೂ ಒಳ್ಳೆ ಸುದ್ದಿ ಬರಬಾರ್ದು. ಓಹೋ, ತಾವೇನು ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆ ಬರೀತೀರೇನೋ? ನೀವು ಬರೆಯೋದು ಕೊಲೆ ವಿಷಯನೇ. ಕೊಲೆ ವಿಷಯ ಬರೆದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ನಮ್ಮ ಮುತ್ತಾತ ಹೇಳಿದ್ರು. ಅದಕ್ಕೆ ಕೊಲೆಗಳ ಬಗ್ಗೆನೇ ಬರೆಯೋದು. ಏನಾದರೂ ಬರ್ಕೊಂಡು ಹಾಳಾಗಿ ಹೋಗಿ. ಹಾಳಾಗ್ತಿರೋದು ನಾನಲ್ಲ, ನೀನು. ಸುತ್ತಿ ಬಳಸಿ ನನ್ ಬುಡಕ್ಕೆ ಬರ್ತಿರಲ್ರಿ. ಕೆಲವು ಜಾಗ ಇಷ್ಟ ಆದ್ರೆ ಪದೇ ಪದೇ ಬರಬೇಕು ಅನ್ಸುತ್ತೆ. ಕತೆಗಾರರಲ್ವಾ, ನಿಮಗೆ ಮಾತು ಕಲ್ಸಕ್ಕಾಗಲ್ಲ. ನನ್ನ ಕಥೆಯಲ್ಲೂ ಅಷ್ಟೇ,
ಹುಡುಗರು ಯಾರು ಮುದುಕರ ಜೊತೆ ಮಾತಾಡಲ್ಲ, ಅವ್ರಿಗೆ ಸಿಗೋರೆಲ್ಲ ಹುಡುಗಿರು ಆಂಟಿ. ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನಿಮ್ಮ ಕೆತ್ತನೆ ಕಾರ್ಯನ ಶುರು ಹಚ್ಕೊಳ್ಳಿ. ಹಾಯ್ ಜಾನಿ. ನೀವ್ಯಾಕ್ರಿ ನಮ್ಮ ಮನೆಗೆ ಬಂದ್ರಿ? ರಾತ್ರಿ ಯಾಕೋ ಕರೆಕ್ಟಾಗಿ ನಿದ್ದೆನೇ ಬರಲಿಲ್ಲ, ಅದಕ್ಕೆ ನಿನ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರೀ, ನೀವು ನಮ್ಮ ಮನೆಗೆ ಬಂದು ಈ ರೀತಿ ಎಲ್ಲ ಮಾತಾಡ್ತಿರೋದನ್ನ ನನ್ನ ಹೆಂಡತಿ ಏನಾದ್ರು ನೋಡಿದ್ರೆ ನಿನ್ ಜಾಗದಲ್ಲಿ ಡಿವೋರ್ಸ್ ಕೊಟ್ಟು ಮನೆಯಿಂದ ಆಚೆಗೆ ಹಾಕ್ಬಿಡ್ತಾಳೆ. ಪರವಾಗಿಲ್ಲ, ನಮ್ಮ ಮನೆಗೆ ಬಂದು ನನ್ನ ಜೊತೆಗೆ ಇರುವಂತೆ. ನನಗೊಂದು ಸಂಸಾರ ಇದೆ ರೀ. ನಿಮ್ಮಿಂದ ನನಗೂ ಒಂದು ಸಂಸಾರ ಸಿಗ್ಲಿ. ನಾನು ಯಾಕ್ರಿ ನಿಮಗೆ ಸಂಸಾರ ಕೊಡಬೇಕು? ನಿಮಗೆ ಸಂಸಾರ ಬೇಕೇ ಬೇಕು ಅಂತ ಇದ್ರೆ ಗೌಡ್ರ ಹತ್ರ ಹೋಗಿ. ಆಹಾ, ನನ್ನನ್ನು ಗೌಡ್ರ ಮನೆಗೆ ಕಳಿಸ್ಬಿಟ್ಟು ನಿಮ್ಮ ಲೈನ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತನಾ? ನಾನು ಯಾವ ಲೈನ್ ಕ್ಲಿಯರ್ ಮಾಡ್ಕೊಳ್ಳಿರಿ? ನಾನು ಏಕಪತ್ನಿ ವ್ರತಸ್ಥ. ನೀವು ಮನ್ಸು ಮಾಡಿದ್ರೆ ದ್ವಿಪತ್ನಿ ವ್ರತಸ್ಥ ಆಗ್ಬೋದು. ನೋಡಿ, ನಮ್ಮ ಮನೇಲಿ ಒಬ್ರು ಹಿರಿಕರು ಇದ್ದಾರೆ, ಅವ್ರ ಮುಂದೆ ನೀವು ಈ ರೀತಿ ಎಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ಸುಮ್ಮನೆ ಜಾಗ ಖಾಲಿ ಮಾಡಿ. ನಾನು ಒಬ್ಳೆ ಹೋಗಕ್ಕಲ್ಲ ಬಂದಿರೋದು, ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗೋಕೆ. ನೀವು ಇಲ್ಲಿ ಬಂದಿರೋದು ನನ್ನ ಹೆಂಡತಿ ಏನಾದ್ರು ನೋಡಿದ್ರೆ ಮಹಾಯುದ್ಧನೇ ಆಗೋಗುತ್ತೆ. ಪರವಾಗಿಲ್ಲ, ಆ ಮಹಾಯುದ್ಧದಲ್ಲಿ ನಿನ್ನನ್ನು ಗೆದ್ದು ಜೊತೆಗೆ ಕರ್ಕೊಂಡು ಹೋಗ್ತೀನಿ. ನನಗೆ ನೀವು ಇಷ್ಟ ಇಲ್ಲ. ನಿಮಗೆ ಗೌಡ್ರ ಮನೆ ಹಕ್ಕಿ ಬಿಟ್ಟು ಬೇರೆ ಯಾವ ಹಕ್ಕಿನೂ ಇಷ್ಟ ಆಗಲ್ಲ ಅಲ್ವಾ? ನಿಮ್ಮನ್ನ ಇಲ್ಲೇ ಬಿಟ್ರೆ ನನ್ನ ಮರ್ಯಾದೆನ ಮಣ್ಪಾಲ್ ಮಾಡ್ಬಿಡ್ತೀರಾ. ನಡೀರಿ. ಕೊಟ್ಟಮ್ಮನ ಪೆಟ್ಟು. ಶ್ರೀ ರಾಮ ಚಂದ್ರ ಗೌಡ ಇಡ್ಲಿ ಹೆಂಗದೆ ಅಂತ ಹೇಳಲೇ ಇಲ್ಲ. ಇಳ್ಕಲ್ ಸೀರೆ ತರ ಅದೇ. ಯಾಕೆ ಬಾವು ನಾನು ಮಾತಾಡ್ಸಿದ್ರೆ ಸಾಕು ಮೂಗು ಮೆಣಸಿಕಾಯಿ ಇಟ್ಕೊಳಂಗ ಆಡಿರಿ, ಓಸಿ ನಗ್ನಗ್ತಾ ಮಾತಾಡ್ಸ್ಬಾರ್ದಾ? ಮತ್ತೆ ಇಡ್ಲಿ ಹೆಂಗಿಲ್ದೆ ಇನ್ನಂಗಿದ್ದದು? ನಾ ಕೇಳಿದ ಹಂಗಲ್ಲ ಶ್ರೀ, ಇಡ್ಲಿ ತಿನ್ನಕ್ ಪಸಂದಾಗಿದ್ದ ಅಂತ ಕೇಳ್ದಿ. ಇಲ್ಲ, ಆರಾಮ ಮಾಡಿ ಕತ್ಕಾಕಳಕ್ ಪಸಂದ್ ಆಗದೆ. ಬಾವು ನಾನು ಏನು ಮಾತಾಡಿದ್ರೆ ಸಾಕು ಅದಕ್ಕೊಂದು ಕೊಂಗ್ ಮಾತಾಡ್ತಿರಲ್ಲ. ಆ ಕತೆಗಾರ ಕಾಳೈನವ್ರ ಕತೆ ಕೇಳಿ ನೀವು ಅವ್ರಂಗೆ ಆಡಕ್ ಶುರು ಮಾಡ್ಕೊಂಡಿದ್ರ. ಇರಿ ಇದನ್ನೆಲ್ಲ ಹಚ್ಚಿ ಹೋಗಿ ಹೇಳ್ತೀನಿ. ಬೇಡ 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 ಬೇಡ, ತೊಂದ್ರೆ ತಗೋಬೇಡ. ಈಗ ನಗ್ನಗ್ತಾ ಮಾತಾಡ್ಬೇಕು ಅಷ್ಟೇ ಅಲ್ವಾ? ಮಾತಾಡ್ತೀನಿ ನೋಡು. ಇಡ್ಲಿ ಚೆನ್ನಾಗದೆ, ಚಟ್ನಿ ಚೆನ್ನಾಗದೆ, ವಡೆ ಚೆನ್ನಾಗದೆ. ಇಷ್ಟು ನೋಡೋಕೆ ಇಷ್ಟು ಉದ್ದ ಮಾತಾಡ್ಬೇಕಿತ್ತ? ರಾಜು ಅಡಕ್ಕೆ ಅಕ್ಕಬುಲ ಉಮ್ಮತ್ರ ಮಿಳ್ಳೆ ಕಬ್ಬುನ ಗತೆ ಕಾಡಂದಿ ಹಿಡಿಯಕ್ ಹೋಗಿದ್ರ್ಯಾ? ಯಾನ್ ಮಾಡ್ಕೊಂಡ್ ಬಂದಿದ್ರಡ? ಏನು ಅಂತ ಹೇಳಿ ಗೌಡ್ರೆ? ಏನಾಗಿದ್ದು ಅದನ್ನೇ ಹೇಳಿ, ಬೇರೆ ಏನು ಹೇಳಕ್ ಬರಬೇಡಿ. ರಾತ್ರಿ ಒಂದು ಅಜ್ಜಿ ಬಂದು ನಮ್ಮಿಬ್ರು ಬಜ್ಜಿ ಮಾಡ್ಬಿಡ್ತು. ನಿಮ್ ಜನ್ಮಕ್ಕಿಷ್ಟು ಅಜ್ಜಿನೂ ರೇಗ್ಸಕ್ ಹೋಗಿದ್ರಾ? ಛೇ ಬರೋರೆ, ಎಂತ ಮಾತು ಅಂತ ಆಡ್ತೀರಾ? ನಾವ್ ಯಾವತ್ತಾದ್ರೂ ಆತರ ಕೆಲಸ ಮಾಡಕ್ ಹೋಗಿದೀವ? ನೀವೇನು ಮಾಡಿಲ್ಲ ಅನ್ಯಾಕೆ ಅಜ್ಜಿಯಾಗ ಸುಮ್ಕೆ ಹೊಡೆದ್ರು? ಅದೇ ಗೊತ್ತಿಲ್ಲ. ನಾನು ಸೂರ್ಯನು ರಾತ್ರಿ ಕಷ್ಟ ಸುಖ ಮಾತಾಡ್ಕೊಂಡು ಕೂತಿದ್ವಾ, ಅಷ್ಟ್ರಲ್ಲೊಂದು ಅಜ್ಜಿ ಬಂದು ಕೊಟ್ಟಮ್ಮ ಅಂತ ಕೊಟ ಅಂತ ಕುಟ್ಟಿ ಬಿಡ್ತು. ನೀವ್ ಹಿಂಗ್ ಹೇಳ್ಬಿಟ್ರಿ ನಾ ನಂಬಿಟ್ಟೆನಾ? ನೀವೇನೋ ಕಿತಾಪಾತಿ ಮಾಡಿರ್ತೀರಾ, ಅದಕ್ಕೆ ಅಜ್ಜಿ ಕೊಟ್ಟಿರೋದು. ನೋಡಿದ್ರ ನಮ್ ಬಾವ ಒಂಟಿ ಸೀನ್ ಹಾಕಿದ್ರು, ಹಂಗಾರೆ ಅದಿಟ್ಟುವೆ. ಪಾರು ಅದನ್ನೆಲ್ಲ ಪುಟ್ಟಾಕು. ಅಡಕ್ಕೆ ಅಕ್ಕಬುಲ ಉಮ್ಮತ್ರ ಮಿಳ್ಳೆ ಇನ್ನೊಂದ್ ಸತ ಅವ್ರು ಹೊಡೆದ್ರು ಇವ್ರು ಹೊಡೆದ್ರು ಅನ್ಕೊಂಡು ನಮ್ಮ ಮಟ್ಟಿ ಒಳಕ್ ಬಂದ್ರೆ ನಾನೇ ನಿಮ್ಗೆ ಬ್ಯಾ ಅನ್ನಿಸ್ಕೊತೀನಿ. ಹೊಗೆ ಆಚೆಗೆ ಇದೇನ್ ಗೌಡ್ರೆ ಸಮಾಧಾನ ಮಾಡ್ತೀರಾ ಅಂತ ಇಲ್ಲಿಗೆ ಬಂದ್ರೆ ನೀವು ಹೊರಗಡೆ ಹೋಗಿ ಹೇಳ್ತೀರಾ? ನೀವು ಮಾಡ್ಕೊಂಬಂದಿರೋ ಗನಂದಾರಿ ಕೆಲ್ಸಕ್ಕೆ ನಿಮ್ಗೆ ತೊಟ್ಲು ಕಟ್ಟಿ ತೂಗ್ಬಿಟ್ಟು ಸಮಾಧಾನ ಮಾಡ್ಬೇಕಿತ್ತ? ತೊಟ್ಲೇನ್ ಬೇಡ ಗೌಡ್ರೆ, ತೊಡೆ ಮೇಲೆ ಕೂರ್ಸ್ಕೊಂಡು ಸಮಾಧಾನ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೋತೀವಿ. ನೀವೇನೇ ನಮ್ ಬಾವನ್ ತೊಡೆ ಮೇಲೆ ಕೂತ್ಕೊಂಡ್ರೆ ನಮ್ ಬಾವನ್ ತೊಡೆ ಮಧುರೋಡೆ ಆಗೋಯ್ತದೆ. ಬಾರು ಅವ್ರ ಜೊತೆಗೇನ್ ಮಾತು ಬಿಡು. ಆಚ್ಕೋರೋಣ ಹೋಯ್ತಿ ಬಿಡಿ ಗೌಡ್ರೆ, ಅದಕ್ಕೆ ಹಾಕೊಳ್ಳೆ ಕಡ್ಲೆಪುರಿ ಕೋಳಿ ಪುಕ್ಕ ಸಿಗಿಸ್ದಂಗ ಆಡ್ತೀರಾ? ಸೂರಿ ಬಾ ಹೋಗೋಣ. ಅಯ್ಯಮ್ಮ ಐಕ ಶಾನೆ ಹಾಳಾಗ್ಬಿಟ್ಟಾರೆ. ಬಾವು ಇವ್ರ ಪರಿಸ್ಥಿತಿ ನೀವು ನೆನ್ನೆ ರಾತ್ರಿ ಕಾಳೇನವ್ರ ಕತೆ ಹೇಳ್ದಂಗೆ ಆಗೋಗದೆ. ಪಾಪ ಅವನ್ನ ಒಂದ್ಸಲಿ ಉಣ್ಣ ಕರಿಯವು. ಆಯ್ತು ಬಿಡು, ಅವ್ರ ಜೊತೆಗೆ ಮಧುರ ಅವ್ರನ್ನ ಕರೆದು ಬಿಡು. ಮಧುರ ಅವ್ರಿಗೆ ಆಗ್ಲೇ ಫೋನ್ ಮಾಡಿದ್ದಿ, ಅವ್ರು ಯಾವ್ದೋ ಜಂಕ್ಷನ್ಗೆ ಹೋಗ್ಬೇಕಂತೆ. ಯಾವ ಜಂಕ್ಷನ್ ಅಪ್ಪ? ಅಯ್ಯೋ ದಡ್ಡ ಪೋಟದ, ಅದು ಜಂಕ್ಷನ್ ಎಲ್ಲ ಫಂಕ್ಷನ್ನು. ಅದಕ್ಕೆ ಜಾನಿ ಅವ್ರನ್ನ ಕಾಳೇನವ್ರನ್ನ ಉಣ್ಣ ಕರ್ದೀವ್ನಿ. ಎಲ್ಲರನ್ನು ನೀನೇ ಕರೆದು ಬಿಟ್ಟು ನನಗೆ ಯಾಕೆ ಹೇಳ್ದೆ? ಸಾರು ಗೊಗ್ರನೆ ತರ ಶಾಸ್ತ್ರಕ್ಕೊಂದು ಮಾತು. ಕತೆಗಾರ ಕಾಳೇನವ್ರೆ ಅಡ್ಗೆ ಹೆಂಗಿದ್ದು? ಊಟ ಮಾಡತ್ತಾರ ಆಯ್ತು. ಎಲ್ಲ ಅಡ್ಗೆನು ನನ್ನ ಕೈಯಾರಿ ನಾನೇ ಮಾಡಿದ್ದು. ಅದ್ರಲ್ಲಿ ಏನ್ ವಿಶೇಷ? ಎಲ್ರು ಕೈಲೇ ಮಾಡೋದು.
ಕೈಯಲ್ಲಿ ಮಾಡದೆ ಕಾಲಲ್ಲಿ ಮಾಡಿದ್ರೆ ವಿಶೇಷ ಇರ್ತಿತ್ತಾ? ಆಗ ವಿಶೇಷ ಇರ್ತಿತ್ತೋ ಏನೋ. ಅಲ್ಲ ನೀವು ಯಾವಾಗಲೂ ಹಿಂಗ್ಯಾ ಅಥವಾ ಆಗಾಗ ಹಿಂಗ್ಯಾ? ಹೆಂಗೆ? ಬಾಗ್ಲಾಗ ಹೋಗೋದನ್ನ ಕಿಟಕಿ ಸಂದಿಲ್ ತುರುಕ್ತಿದಾರಲ್ಲ ಹಂಗೆ. ನನಗೆ ಸಂದಿಲ್ ಸಮಾರಾಧನೆ ಮಾಡೋದು ಇಷ್ಟ ಇಲ್ಲ, ಬೂಂದಿ ಜೊತೆ ಬಾದುಷಾ ತಿನ್ನೋದೇ ಇಷ್ಟ. ಕಾಳಿನೋರೆ ನಮ್ಮ ಅಟ್ಟಿಲ್ ಬಾದುಷ ಇಲ್ಲ, ಬಾಳೆಹಣ್ಣು ಅದೇ ತಗೊಂಬತ್ತೀನಿ. ಅನ್ಹೆಪ್ನೋರಿ ಇವ್ರು ತಾವು ಪ್ರಶ್ನೆ ಕೇಳ್ಬಿಟ್ಟು ಉತ್ತರ ತಗೊಳಕ್ಕಾಗಲ್ಲ, ಸೈಲೆಂಟಾಗಿ ಕತೆ ಕೇಳ್ಕೊಂಬಿಡೋ. ಅದೇನು ಕತೆ ಕೇಳ್ತಿರೋ ಕೇಳ್ಕೊಳ್ಳಿ. ಕತೆಗಾರ ಕಾಳಯ್ಯನವ್ರೆ, ನೀವು ನೆನ್ನೆ ಹೇಳೋದು ಕಥೆನೇ ಹೇಳಿರ್ಯಾ? ಆಯ್ತು, ಹೇಳ್ತೀನಿ. ಇವತ್ತಿನ ಕಥೆಯಲ್ಲಿ ಲೋಕೇಶ್ ಮತ್ತು ಭಾಸ್ಕರ ಅನ್ನೋ 2 ಹೊಸ ಕ್ಯಾರೆಕ್ಟರ್ಗಳು ಬರ್ತವೆ. ಭಾಸ್ಕರ ಲೋಕೇಶ್ನ ಮನೆಗೆ ಬಂದು ಊಟ ಮುಗಿಸಿ ಮಾತನಾಡುತ್ತಾ ಕುಳಿತಿರುತ್ತಾರೆ. ಆದರೆ ಭಾಸ್ಕರನಿಗೆ ಕೂತಲ್ಲಿ ಕೂರಲಾಗದೆ ಒದ್ದಾಡುತ್ತಿದ್ದಾನೆ. ಅದೇ ಸಮಯಕ್ಕೆ ಸರಿಯಾಗಿ ಲೋಕೇಶನ ನಾದಿನಿ ಎಲ್ಲರಿಗೂ ಬಾಳೆಹಣ್ಣು ತರುತ್ತಾಳೆ. ತಗೊಳ್ಳಿ, ಎಲ್ಲರೂ ಬಾಳೆಹಣ್ಣು ತಿನ್ಕೊಳ್ಳಿ. ಅವಳು ಕೊಟ್ಟ ಬಾಳೆಹಣ್ಣನ್ನು ಪ್ರೀತಿಯಿಂದ ತಿನ್ನಲು ಹೋಗುವ ಭಾಸ್ಕರನಿಗೆ ಒಂದು ಫೋನ್ ಬರುತ್ತದೆ.